ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಆಗಸ್ಟ್ 13ರ ತನಕ ಕಲಾಪ, ಬಳಿಕ ಕೇಂದ್ರ ಸಂಪುಟ ಪುನಾರಚನೆ, ಜುಲೈ 20ರಿಂದ ಸಂಸತ್ ಚಳಿಗಾಲದ ಅಧಿವೇಶನ. ರಾಜಸ್ಥಾನಕ್ಕೆ ಲಕ್ಷ ಕೋಟಿ ಮೊತ್ತದ ಅಭಿವೃದ್ಧಿ ಯೋಜನೆ, ದೇಶದ ಮೊದಲ ಗ್ರೀನ್ಫೀಲ್ಡ್ ರಿಫೈನರಿಗೆ ಪ್ರಧಾನಿ ಚಾಲನೆ. E20 ಪೆಟ್ರೋಲ್ ಸುರಕ್ಷಿತ, ಎಥನಾಲ್ ಮಿಶ್ರಣದಿಂದ ಎಂಜಿನ್ಗೆ ಹಾನಿ ಇಲ್ಲ, ವಾಹನೋದ್ಯಮ ತಜ್ಞರ ಸ್ಪಷ್ಟನೆ. ಕೊನೆಗೂ ರಾಜ್ಯದ ಕೆಲವೆಡೆ ವರುಣನ ಅಬ್ಬರ, ಇನ್ನೂ ಒಂದು ವಾರ ಮಳೆ ಸಾಧ್ಯತೆ, ಕರಾವಳಿ ಜಿಲ್ಲೆಗಳಲ್ಲಿ 7ರಿಂದ 3 ದಿನ ರೆಡ್ ಅಲರ್ಟ್. ಅರ್ಜೆಂಟೀನಾಗೆ ಜಯದ ಉಡುಗೊರೆ, ಸೋತು ಗೆದ್ದ ಕೇಪ್ ವರ್ಡೆ, ದುಬಾರಿಯಾದ ಸ್ವಗೋಲು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ದೇಶೀಯವಾಗಿ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನೋದ್ಯಮಕ್ಕೆ ಉತ್ತೇಜನ, ಇಂಗಾಲ ಹೊರಸೂಸುವಿಕೆ ತನ್ನಿ, ಎಚ್ಡಿ ಕುಮಾರಸ್ವಾಮಿ. ಮುಂಗಾರು ಮಳೆ ಕೊರತೆ ಹಿನ್ನೆಲೆಯಲ್ಲಿ ಜಲಮಂಡಳಿಯಿಂದ ನೀರಿನ ಮಿತ ಬಳಕೆಗೆ ಹಲವು ಕ್ರಮ, ಅನ್ಯ ಉದ್ದೇಶಕ್ಕೆ ನೀರು ಬಳಸಿದರೆ ದಂಡ. ಸನ್ನಡತೆ ಆಧಾರದಲ್ಲಿ 24 ಕೈದಿಗಳಿಗೆ ಅವಧಿ ಪೂರ್ವ ಬಿಡುಗಡೆ. ಕ್ವಿಂಟಾಲ್ ಈರುಳ್ಳಿಗೆ 2,125 ರೂಪಾಯಿ ನಿಗದಿ, ರೈತರಿಂದ ಹೆಚ್ಚಿನ ಪ್ರಮಾಣದ ಈರುಳ್ಳಿ ಖರೀದಿಸಲು ಮತ್ತೆ ದರ ಪರಿಷ್ಕರಿಸಿದ ಕೇಂದ್ರ. ಎರಡನೇ T20 ಇಂಗ್ಲೆಂಡ್ಗೆ ಮಣಿದ ಭಾರತ, ಬೆಥಲ್ ಆಟಕ್ಕೆ ಒಲಿದ ಗೆಲುವು.